ಚಿನ್ನಾಭರಣ ಖರೀದಿ ನೆಪದಲ್ಲಿ ಜ್ಯುವೆಲರಿ ಅಂಗಡಿಗೆ ಬಂದಿದ್ದ ಇಬ್ಬರು ದುಷ್ಕರ್ಮಿಗಳು ಕೆಲ ಹೊತ್ತು ಅಂಗಡಿಯಲ್ಲಿ ಕುಳಿತಿದ್ರು. ಬಳಿಕ ದಿಢೀರ್ ಪ್ಯಾಂಟ್ ಜೇಬಿನಿಂದ ಪಿಸ್ತೂಲ್ ಹೊರತೆಗೆದು ಅಂಗಡಿ ಮಾಲೀಕನ ಕಾಲಿಗೆ ಗುಂಡು ಹಾರಿಸಿ ದರೋಡೆಗೆ ಯತ್ನಿಸಿರುವ ಘಟನೆ ನೆಲಮಂಗಲ ತಾಲೂಕಿನಲ್ಲಿ ನಡೆದಿದೆ. ನೆಲಮಂಗಲ ತಾಲೂಕಿನ ದವಸ್ಪೇಟೆಯ ಪ್ರೇಮ್ ಶಿವ ಜ್ಯುವೆಲರ್ಸ್ ನಲ್ಲಿ ಗುರುವಾರ ಮಧ್ಯಾಹ್ನ 2:25 ಸಮಯದಲ್ಲಿ ಈ ಘಟನೆ ನಡೆದಿದೆ. ದರೋಡೆಗೆ ಯತ್ನಿಸಿದವರನ್ನ ತಡೆಯಲು ಮುಂದಾದ ಅಂಗಡಿ ಮಾಲೀಕರಾದ ಕುನ್ನಾರಾಮ್ ಅವರ ಬಲಗಾಲಿಗೆ ಗುಂಡೇಟು ಬಿದ್ದಿದೆ. ಬೆಂಗಳೂರು ತುಮಕೂರು ರಸ್ತೆಯ ಜನನಿಬಿಡ ಪ್ರದೇಶದಲ್ಲಿ ಇರುವ ಚಿನ್ನದ ಅಂಗಡಿಯಲ್ಲಿ ಮಾಲೀಕ ಒಬ್ಬರೇ ಇರುವುದನ್ನ ಗಮನಿಸಿದ ದರೋಡೆಕೋರರು ಗ್ರಾಹಕರಂತೆ ಬಂದು ಆಭರಣ ಕೊಡುವಂತೆ ಬೆದರಿಕೆ ಹಾಕಿದ್ರು. ಅಂಗಡಿ ಮಾಲೀಕ ಪ್ರತಿರೋಧ ವ್ಯಕ್ತಪಡಿಸಿದ್ರು. ಆಗ ಮಾಲೀಕನ ಕಾಲಿನ ಮೇಲೆ ದುಷ್ಕರ್ಮಿಗಳು ಗುಂಡು ಹಾರಿಸಿ ಕಾರಿನಲ್ಲಿ ಪರಾರಿಯಾಗಿದ್ದಾರೆ. ಘಟನೆಯಲ್ಲಿ ಅಂಗಡಿ ಮಾಲೀಕ ಗುನ್ನಾರಾಮ್ ಅವರ ಕಾಲಿಗೆ ಗುಂಡು ತಗುಲಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅಂಗಡಿಯಲ್ಲಿ 2 ಜೀವಂತ ಗುಂಡುಗಳು ದೊರೆತಿವೆ. ದವಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಈ ಬಗ್ಗೆ ತಿಳಿದು ಸ್ಥಳಕ್ಕೆ ಹೆಚ್ಚುವರಿ ಎಸ್ಪಿ ಡಾಕ್ಟರ್ ಎಚ್ ವೆಂಕಟೇಶ್ ಪ್ರಸನ್ನ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪರಾರಿಯಾಗಿರುವ ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸ್ ತಂಡ ಮುಂದಾಗಿದ್ದು ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಆರೋಪಿಗಳನ್ನ ಪತ್ತೆ ಮಾಡುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಇಷ್ಟು ನಡೆಯೋಷ್ಟರೊಳಗೆ ಇಮಿಡಿಯೇಟ್ಲಿ ಈ ಬಂದಿದ್ರಲ್ಲಿ ಇಬ್ಬರು ಅನ್ನೋನ್ ಪರ್ಸನ್ಲಿ ಒಬ್ಬನು ಒಳಗಡೆ ನುಗ್ಗಿ ರಿವಾಲ್ವರ್ ತೋರಿಸಿ ಕೂಗಬೇಡ ಅಂತಾನೆ ಅವ್ನು ಜೋರಾಗಿ ಕೂಗ್ಕೋತಾನೆ. ಅವಾಗ ಇನ್ನೊಬ್ಬ ಕೂತಿರೋನು ಇನ್ನೊಂದು ಪುಸ್ತಕ ಎತ್ಕೊಂಡು ಮತ್ತೆ ಎಂಟ್ರಿ ಆಗಿಬಿಟ್ಟು ಅವನಿಗೆ ಅಲ್ಲಿ 2 ಫೈರ್ ಮಾಡ್ತಾರೆ. ಅದು ಒಂದು ತೊಡೆಗೆ ಬೀಳ್ತದೆ. ಈತನು ಭಾರಿ ಸ್ಟ್ರಾಂಗ್ ಆಗಿ ಪ್ರೊಟೆಸ್ಟ್ ಮಾಡಿ ಅವ್ರನ್ನ ನೂಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಹತ್ರದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ಮುಗಿಬೀಳೋ ಅಷ್ಟೊತ್ತಿಗೆ ಅವರಿಬ್ಬರು ಜೋರಾಗಿ ಓಡೋಗಿ ತಪ್ಪಿಸ್ಕೊಂಡಿರ್ತಾರೆ. ನಾವು CCTV ಪರಿಶೀಲಿಸಿದಾಗ ಒಂದು ವೈಟ್ ಬಲರೋ ಗೂಡ್ಸ್ ಗಾಡಿಯಲ್ಲಿ ಹೋಗಿದ್ದಾರೆ. ಟುವರ್ಡ್ಸ್ ಮೈಸೂರು ಕಡೆ ಹೋಗಿದ್ದಾರೆ. ನಾವೆಲ್ಲ ಕಡೆ ಮೆಸೇಜ್ ಕೊಟ್ಟಿದ್ವಿ, ರೋಡ್ಸಲ್ಲೆಲ್ಲ ನಾಕಾಬಂದಿ ಮಾಡಿದ್ವಿ. ಅವರು ಬಂದಿರತಕ್ಕಂಥ ಉದ್ದೇಶ ಚಿನ್ನ ದೋಚಲಿಕ್ಕೆ ಬಂದಿದ್ದಾರಾ ಅಥವಾ ಬೇರೆ ಕಾರಣಗಳಿದೆ ಅನ್ನೋದು ವಿವಿಧ ಆಯಾಮಗಳಲ್ಲಿ ನಾವು ಈಗ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡಿ ಈ ಹಿಂದೇನು ಸಹ ನಿಮಗೆಲ್ಲ ಗೊತ್ತಿದೆ, ರಾಬರಿ ಆದಾಗ ಒಂದೇ ದಿನದಲ್ಲಿ ಹಿಡಿದ್ವಿ. ಈಗ ಅವ್ರು ಬಂದಿಲ್ಲ ಅಂತ ನಾವು ಡಿನೇ ಮಾಡ್ತಾ ಇಲ್ಲ. ಯಾಕೆ ಬಂದಿದ್ರೆ ಅದನ್ನೆಲ್ಲ ದೋಚ್ಕೊಂಡು ಹೋಗ್ಬೋದಾಗಿತ್ತು. ದೋಚ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ ಜನ ವಿಪರೀತ ಇದ್ದರು. ಯಾವ ಆ್ಯಂಗಲಲ್ಲಿ ಈ ಕೃತ್ಯ ನಡೆದಿದೆ ಅನ್ನೋದು ತನಿಖೆಯಿಂದ ದೃಢಪಡ್ತದೆ. ಮತ್ತು ಸಾರ್ವಜನಿಕರು ಯಾವುದೇ ರೀತಿ ಪ್ಯಾನಿಕ್ ಆಗಲಿಕ್ಕೆ ಅಗತ್ಯ ಇಲ್ಲ. ಕಾರಣ ಏನಂತಂದರೆ ಯಾವುದೇ ಪ್ರಕರಣ ದಾಖಲಾದರೂ ಸಹ ವಿತಿನ್ ಫ್ಯೂ ಡೇಸಲ್ಲಿ ನಾವು ಪತ್ತೆ ಮಾಡಿದ್ವಿ. ಇದನ್ನು ಅದೇ ರೀತಿ ಪತ್ತೆ ಮಾಡ್ತೀವಿ. ಈಗ ಸೋಕೋ ಟೀಮ್ ಬರ್ತಾ ಇದೆ. ಇದೆಲ್ಲ ಸೀನ್ ಆಫ್ ಕ್ರೈಮ್ ಪ್ರಿಸರ್ವ್ ಮಾಡಿದ್ವಿ. ಎಕ್ಸಾಕ್ಟ್ ಎಷ್ಟು ರೌಂಡ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಸೋಕೋ ಟೀಮ್ ಅವರು ಪರಿಶೀಲಿಸಿದ ನಂತರ ಅದು ಕನ್ಕ್ಲೂಡ್ ಬರ್ತೀವಿ. ಸರ್, ಈ ಭಾಗದಲ್ಲಿ ಇಸ್ಪೆ ಗಡ್ಡೆ ಮತ್ತೆ ದಂಧೆ ನಡೀತಾ ಇದೆ, ಸಾಕಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಆ ರೀತಿ ಏನೇ ಮಾಹಿತಿ ಇದ್ರೂ ತಾವು ಸಹಕರಿಸಿ. ನಾವು ಅಂಥ ಯಾವುದೇ ಕಾನೂನು ಬಾಹಿರ ಕೆಲಸಗಳಿಗೆ ಇಲ್ಲಿ ಅವಕಾಶ ಕೊಡೋದಿಲ್ಲ. ಇದು ಒಂದು ರೀತಿ ಮಾಹಿತಿ ಮೇರೆಗೆ ನಾವು ಕ್ರಮ ಕೈಗೊಳ್ತಾ ಇದ್ವಿ. ಅದು ಕಂಟಿನ್ಯೂಸ್ ಆಗಿ ನಮ್ಮ ಎಫರ್ಟ್ಸ್ ಮಾಡ್ತಾ ಇದ್ವಿ. ಆ ರೀತಿ ಕಂಡು ಬಂದರೆ ತಾವು ಸಹಕಾರ ಮಾಡಿ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಈ ಸ್ಟೇಜಲ್ಲಿ ನಾವು ಯಾವುದೇ ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಕಷ್ಟ ಆಗ್ತದೆ. ಒಂದನೇದಾಗಿ ಡಿಫ್ರೆಂಟ್ ಆಂಗಲಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಒಂದು, ಆತನೇನಾದರೂ ಬೇರೆ ಒಳಗಡೆ ಇರೋ ರೂಮೊಳಗೆ ತಳ್ಳಿಬಿಟ್ಟು ರಾಬರಿ ಮಾಡೋ ಚಾನ್ಸಸ್ಸು ಇರ್ಬೋದು. ಇಲ್ಲವೇ ಬೇರೆ ವೈಷಮ್ಯಗಳೇನಾದರೂ ಇದೆಯಾ ಅಥವಾ ಮತ್ತು ಬೇರೆ ಆಯಾಮಗಳಲ್ಲೂ ನಾವು ಅದನ್ನು ತನಿಖೆ ಮಾಡಬೇಕಾಗ್ತದೆ. ತನಿಖೆಯಿಂದ ಏನಕ್ಕೆ ಈ ಘಟನೆ ಆಗಿದೆ ಅನ್ನೋದು ನಾವು ಕನ್ಕ್ಲೂಷನ್ಗೆ ಬರ್ತೀವಿ. ಈ ಹಂತದಲ್ಲಿ ನಾವು ಇದೇ ಪರ್ಪಸ್ಗೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್, ನೆಲಮಂಗಲ ಭಾಗದಲ್ಲಿ ಇಲ್ಲಿ ಹೋಗಿ ಇಲ್ಲಿ ಬಂದಿದೆ. ಸೌಂಡ್ ಜೋರಾಗಿ ಉಂಟಾ? ಜೋರ ಕೂಗಾದ್ಮೇಲೆ ಅಲ್ಲ ಔಟ್ಸೈಡ್ 2 ಗಂಟೆ ಎಷ್ಟು ಜನ ಬಂದಿದ್ರು? ಇಬ್ರು ಬಂದ್ರು ಸರ್. ಏನ್ ಕೇಳಿದ್ರು ಸರ್ ಮೊದಲಿಗೆ? ಅದೇ ಬೆಲೆದು ಕಿವಿದು ರಿಂಗ್ ಕೊಡಿ ಅಂತ ನಮ್ಮ ಹುಡುಗಿ ರಿಂಗ್ ಕೊಟ್ರು. 800 ರೂಪಾಯಿ ವ್ಯಾಪಾರ ಮಾಡ್ತಿದ್ದೆ. ನನಗೆ 15 ನಿಮಿಷ ಕಸ್ಟಮರ್ ಇತ್ತು ಫುಲ್ಲು. ಆಮೇಲೆ ಕಸ್ಟಮರ್ ಎಲ್ಲ ಹೋದ್ಮೇಲೆ
ನಮ್ಮ ಹುಡುಗಿ ನಾನು ಊಟ ಮಾಡಕ್ಕೆ ಮನೆ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡು ಅಂತ ಕಳಿಸಿದೆ. ನಾವು ಕೌಂಟರ್ ಒಳಗಡೆ ಎಲ್ಲ ಕೂತ್ಕೊಂಡ್ಬಿಟ್ಟು ಊಟ ಮಾಡ್ತಾ ಇತ್ತು. ಅವಾಗ ಸೀದಾ ಕೌಂಟರ್ ಮೇಲೆ ಬಂದ್ಬಿಟ್ಟು. ಅದೇ ನಿಜವಾದ ಗಂಧೇನಾ? ಹಾಂ, ರಿಯಲ್. ಈಗ ಜಾಸ್ತಿ ರೇಟ್ ಆಗಿದೆಯಾ? ಇಲ್ಲ, ಅದು ರೇಟ್ ಇಲ್ಲ. ಆಮೇಲೆ ಗೊತ್ತಾಯ್ತು 5 ನಿಮಿಷ ಆದ್ಮೇಲೆ. ಎಕ್ಸ್ಪೈರ್ ಆಗಿರೋದು. ಎಷ್ಟು ಸರಿ ಶೂಟ್ ಮಾಡೋದು ಸರ್? ಒಂದು 4-5 ಸೆಟ್ ಮಾಡಿದ್ವಿ. ಏನು ಹಿಂದಿಯವರ ಯಾರು? ಇಲ್ಲ, ಅವ್ರು ಮೊದಲು ಹಿಂದಿ ಮಾತಾಡಿರೋದು. ಆಮೇಲೆ ಸ್ವಲ್ಪ ಸ್ವಲ್ಪ ಮಾರ್ವಾಡಿ ಮಿಕ್ಸ್ ಆಗಿ ಮಾತಾಡಿದ್ರೆ ನಾನು ಮಾರ್ವಾಡಿ ಮಾತಾಡಿದ್ದೆ. ಯಾವ ಡಿಸ್ಟಿಕ್ ನಿಮ್ದು ಅಂತ. ನಮ್ದು ಅಜ್ಮೀರ್ ಅಂತ ಅವ್ರು ಹೇಳಿದೆ. ನಿಮ್ಮ ಡಿಸ್ಟಿಕ್ ಯಾವುದು? ನಮ್ದು ಪಾರ್ಲಿ ಅಂತ ಹೇಳಿದೆ. ಮೊದಲು ಏನಾದ್ರು ನೋಡಿದ್ರೆ? ಇಲ್ಲ ಸರ್, ನಾವು ನೋಡಿಲ್ಲ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕುನ್ನಾರ ಅಂತ.